ನಮಸ್ಕಾರ ವೀಕ್ಷಕರೇ, ಆರ್ಸಿ ಮೀಡಿಯಾಗೆ ಸ್ವಾಗತ. ನಾನು ಚಿದಾನಂದ್. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. 7ನೇ ವೇತನ ಶಿಫಾರಸ್ಸಿಗೆ ಮುಂದಾದ ರಾಜ್ಯ ಸರ್ಕಾರ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ, ರಾಜ್ಯಾದ್ಯಂತ ಬೀದಿಗಿಳಿದ ಬಿಜೆಪಿ, ಕಾರ್ ಬಿಟ್ಟು ಸೈಕಲ್ ಏರಿದ ಕೇಸರಿ ನಾಯಕರು. ಮಸೀದಿ ಸೇರಿದಂತೆ 1200ಕ್ಕೂ ಹೆಚ್ಚು ಕಟ್ಟಡಗಳ ಧ್ವಂಸ ಮಾಡಿದ ಯೋಗಿ ಸರ್ಕಾರ. ಜಾರ್ಖಂಡ್ ಸಿಎಂ, ಸಚಿವರು, ಶಾಸಕರ ವೇತನ 50%ರವರೆಗೆ ಹೆಚ್ಚಳ. ಸೊರೆನ್ ಸಂಪುಟ ಅನುಮೋದನೆ. ಸೂಪರ್ 8 ಕದನಕ್ಕೆ ಸಜ್ಜಾದ ಭಾರತ. ಇಂದು ಅಪ್ಪಾರ್ ತಂಡವನ್ನ ಎದುರಿಸಲಿರುವ ಯುಬಾಯ್. ಯುಜಿಸಿ ನೆಟ್ ಪರೀಕ್ಷೆ ರದ್ದು, ಹೊಸದಾಗಿ ಪರೀಕ್ಷೆ ಎಂದ ಕೇಂದ್ರ ಸರ್ಕಾರ. ಮೀಸಲಾತಿ ಪ್ರಮಾಣವನ್ನ 55%ಕ್ಕೆ ಏರಿಸಿದ್ದ ಬಿಹಾರ ಸರ್ಕಾರದ ಆದೇಶವನ್ನ ರದ್ದುಗೊಳಿಸಿದ ಬಿಹಾರ ಹೈಕೋರ್ಟ್. ಶ್ರೀಲಂಕಾಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಭೇಟಿ, ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಮಾತುಕತೆ. ಶಾಖದ ಅಲೆಗೆ ಉತ್ತರ ಭಾರತ ತತ್ತರ, 15 ಮಂದಿ ಸಾವು, ಅನೇಕರು ಆಸ್ಪತ್ರೆಗೆ ದಾಖಲು. ಈಗಿರುವ ಕಲ್ಕತ್ತಾ ಪೊಲೀಸರಿಂದ ನನಗೆ ರಕ್ಷಣೆ ಸಿಗುತ್ತಿಲ್ಲ ಎಂದ ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿವಿ ಬೋಸ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳಿನ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಆರ್ಸಿ ಮೀಡಿಯಾ. ಥ್ಯಾಂಕ್ ಯು.